ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ನ ಕೇಳ್ತಾ ಹೋಗ್ತಾರೆ. ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ ಕೊಡ್ತಾರೆ, ಅಥವಾ ಎಕ್ಸ್ ಮೈನಸ್ 1/x ವ್ಯಾಲ್ಯೂನ ಕೊಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ನ ವ್ಯಾಲ್ಯೂ ಎಷ್ಟು, ಅಥವಾ ಎಕ್ಸ್ ಕ್ಯೂಬ್ ಪ್ಲಸ್ 1/x³ ನ ವ್ಯಾಲ್ಯೂ ಎಷ್ಟು, ಅಥವಾ ಎಕ್ಸ್ ಪವರ್ 4 ಪ್ಲಸ್ 1/x⁴ ಇದರ ಒಂದು ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಕ್ಕಂಥದ್ದು. ಇತ್ತೀಚಿನ ಒಂದು RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಅಥವಾ 2 ಕ್ವಶನ್ ಕಂಪಲ್ಸರಿ ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದನ್ನು ನಾವು ಫಾರ್ಮುಲಾವನ್ನು ಯೂಸ್ ಮಾಡ್ದೇ ಯಾವ ರೀತಿ ಜಸ್ಟ್ 1-2 ಸ್ಟೆಪ್ಪಲ್ಲಿ ನಾವು ಮುಗಿಸ್ತಕ್ಕಂಥ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನಾವು ಇದನ್ನು ಫಾರ್ಮುಲಾವನ್ನು ಅಪ್ಲೈ ಮಾಡಿ ಒಂದು ಸಮ್ಮನ್ನು ಮಾಡೋಣ. ಅದಾದ ನಂತರ ಅದನ್ನು ಯಾವ ರೀತಿ ನಾವು 2 ಸ್ಟೆಪ್ಪಲ್ಲಿ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ನಾವು ಅರ್ಥ ಆಗಲಿದ್ದಕ್ಕೋಸ್ಕರ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿ ನೋಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಕ್ವಶನ್ ಹೀಗಿದೆ. ಎಕ್ಸ್ ಪ್ಲಸ್ 1/x ಈಕ್ವಲ್ಸ್ 4, ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಈಕ್ವಲ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಎಕ್ಸ್ ಪ್ಲಸ್ 1/x ಅನ್ನು ಕೊಟ್ಟಿದ್ದಾರೆ, ಹೌದಾ? ಎಕ್ಸ್ ಪ್ಲಸ್ 1/x 4 ಅಂತ ಕೊಟ್ಟಿದ್ದಾರೆ. ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಇದರ ಒಂದು ಉತ್ತರ ಎಷ್ಟು ಬರುತ್ತೆ, ಆನ್ಸರ್ ಎಷ್ಟು ಬರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಫಾರ್ಮುಲಾ ಏನಿದೆಯೋ ಇದಕ್ಕೆ ನಾವು ನೋಡ್ತಾ ಹೋದರೆ ಎಕ್ಸ್ ಪ್ಲಸ್ 1/x² ಫಾರ್ಮುಲಾ ನಮ್ಗೆ ಗೊತ್ತೇ ಇದೆ, ಹೌದಾ? ಸೊ ಇದರ ಫಾರ್ಮುಲಾ ಏನಂತ ಹೇಳಿದ್ರೆ, ಇಟ್ ಮೀನ್ಸ್ a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿದೆ, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b² ಬರುತ್ತೆ, ಹೌದಾ? ಸೊ ಈ ರೀತಿ ನೋಡ್ತವ್ರೆ. ಎ ಅಂತ ಹೇಳಿದ್ರೆ ಎಕ್ಸ್ ಅಂತ ತೊಗೊಳ್ತೀವಿ, ಬಿ ಅಂತ ಹೇಳಿದರೆ 1/x ಅಂತ ತೊಗೊಳ್ತೀವಿ. ಎ ಸ್ಕ್ವೇರ್ ಅಂತ ಹೇಳಿದ್ರೆ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಬಂತು ಪ್ಲಸ್ 2 ಇಂಟು ಎ ಅಂದರೆ ಎಷ್ಟಾಗಲ್ಗೆ ಎಕ್ಸು, ಬಿ ಅಂತ ಹೇಳಿದ್ರೆ 1/x ಆಯಿತು, ಪ್ಲಸ್ b² ಅಂತ ಹೇಳಿದ್ರೆ 1/x² ಆಗುತ್ತೆ, ಹೌದಾ? ಸೊ ಇಲ್ಲಿ ನೋಡಿ, ಎಕ್ಸ್ ಕ್ಯಾನ್ಸಲ್ ಆದ ನಮ್ಗೆ ಏನು ಉಳಿಯುತ್ತೆ, 2 ಉಳಿಯುತ್ತೆ ಇಲ್ಲಿ. ಸೊ ಇವಾಗ ಏನಾಯಿತು, ಎಕ್ಸ್ ಸ್ಕ್ವೇರ್. ಸೊ ಇದನ್ನು ಈ ಕಡೆ ತಗೊಳ್ತೀನಿ ನಾನು ಇಲ್ಲಿಗೆ, ಪ್ಲಸ್ 1/x² ಪ್ಲಸ್ 2 ಆಯಿತು, ಹೌದಾ? ನಮಗೆ ಬೇಕಿರ್ತಕ್ಕಂಥದ್ದು ಏನಿಲ್ಲಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ವ್ಯಾಲ್ಯೂ ಬೇಕು. ಸೊ ಹಾಗಾಗಿ ನಾವು ಇದನ್ನ ಇಲ್ಲೇ ಉಳಿಸ್ಕೊಳ್ಳೋಣ, 2ನ ಈ ಕಡೆ ಕಳಿಸೋಣ. ಸೊ ಆ್ಯಂಡ್ ನೆಕ್ಸ್ಟು ಎಕ್ಸ್ ಪ್ಲಸ್ 1/x² ಮೈನಸ್ ಆಗುತ್ತೆ, ಈ ಕಡೆ ಬಂದಾಗ -2 ಆಯಿತು, ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x². ಗಾಟ್ ಇಟ್? ಸೊ ನೋಡಿ, ಇವಾಗ ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ ಕೊಟ್ಟಿದ್ದಾರೆ, ಹೌದಾ? 4 ಅಂತ ಕೊಟ್ಟಿದ್ದಾರೆ. ಸೊ 4ನ್ನು ಅಪ್ಲೈ ಮಾಡಿ, 4 ಸ್ಕ್ವೇರ್ -2 ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x². ಸೊ ಇವಾಗ ಏನಾಗುತ್ತೆ, 4 4 16 ಆಯಿತು, 16ರಲ್ಲಿ 2 ಹೋದರೆ 14 ಬಂತು. ಸೊ 14 ಏನು ವ್ಯಾಲ್ಯೂ, ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಫಾರ್ಮುಲಾನ ಅಪ್ಲೈ ಮಾಡಿದಾಗ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಆನ್ಸರ್ ಎಷ್ಟು ಬರುತ್ತೆ, 14 ಬರುತ್ತೆ, 14. ಸೊ ಇದನ್ನು ನಾವು 2 ಸ್ಟೆಪ್ಪಲ್ಲಿ ನಾವು ಮಾಡ್ತಕ್ಕಂಥದ್ದು ಯಾವ ರೀತಿ ಅನ್ನೋದಾದರೆ, ನಾವು ಡೈರೆಕ್ಟಾಗಿ ಹಾಕ್ಕೊಳ್ಬೇಕು. ಇದೆಲ್ಲ ನಾವು ಡೈಲಿ ದಿನನಿತ್ಯ ನಾವು ಪ್ರಾಕ್ಟೀಸನ್ನು ಮಾಡ್ತಾ ಹೋದರೆ ಇದಕ್ಕೆ ನಾವು ಯಾವ ರೀತಿ ಮಾಡ್ತಕ್ಕಂಥ ನೋಡ್ತಾ ಹೋದರೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ 1/x ಕೊಟ್ಟಿದ್ದಾರಲ್ವಾ. ಸೊ ಇದಕ್ಕೆ ನಾವು ಡೈರೆಕ್ಟಾಗಿ ಮಾಡಬೇಕು. ಆನ್ಸರ್ ಏನು ಕೊಟ್ಟಿದ್ದಾರೋ 4 ಸ್ಕ್ವೇರ್, ಇಲ್ಲಿ ಪ್ಲಸ್ಸನ್ನು ಕೊಟ್ಟಿದ್ರೆ ನಾವು ಇಲ್ಲಿ -2 ಹಾಕ್ಕೋಬೇಕು. ಕೊಟ್ಟಿರ್ತಕ್ಕಂಥ ಉತ್ತರನ ಸ್ಕ್ವೇರ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಕೊಟ್ಟಿದ್ರೆ ನಾವು ಮೈನಸ್ ಹಾಕೋಬೇಕು, ಇಲ್ಲಿ ಮೈನಸ್ ಕೊಟ್ಟರೆ ಇಲ್ಲಿ ಪ್ಲಸ್ಸನ್ನು ಹಾಕೋಬೇಕು. ಓಕೆ, ಸೊ ಇವಾಗ ಏನು ಮಾಡೋದು, 4 4 16 -2 ಈಕ್ವಲ್ಸ್ 14. ಇಷ್ಟೇ ಆನ್ಸರು. ಇಷ್ಟೆಲ್ಲ ನಾವು ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಯಾವಾಗ ಅಂತೇಳಿ ನಾವು ಹೆಚ್ಚು ಪ್ರಾಕ್ಟೀಸನ್ನು ಮಾಡಿ ನಮಗೆ ಆನ್ಸರ್ಸು ಇಷ್ಟೇ ಬರುತ್ತೆ ಅನ್ನೋ ಗ್ಯಾರಂಟಿಲಿ ನಮಗೆ ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟ್ ಇದನ್ನು 4-5 ಪ್ರಾಬ್ಲಮ್ಸ್ನ ಮಾಡ್ತಾ ಹೋದರೆ ನಿಮ್ಗೆ ಆವಾಗ ಈಸಿಯಾಗಿ ಅರ್ಥ ಆಗುತ್ತೆ ಯಾವ ರೀತಿ ಅಂತಕ್ಕಂಥದ್ದು. ಸೊ ಫಸ್ಟ್ ಸ್ಟೆಪ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೆಲ್ಲ ನಮಗೆ ಈ ಒಂದು ಕ್ವೆಶನ್ಗೆ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸ್ ಪ್ಲಸ್ 1/x ಈಕ್ವಲ್ಸ್ 4 ಅಂತ ಕೊಟ್ಟಿದ್ರೆ, ಸೊ ನಾವು ಸ್ಕ್ವೇರನ್ನು ಮಾಡಿಕೊಂಡು -2ರಿಂದ ಮಾಡ್ತಾ ಹೋದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಆನ್ಸರು ಸಿಕ್ಬಿಡುತ್ತೆ. ಓಕೆ, ಸೊ ಆನ್ಸರ್ ಬಂದು 14 ಆಯಿತು. ಹಾಗಾದ್ರೆ ನೆಕ್ಸ್ಟ್ ನಮಗೆ ಹೋಗೋಣ. ನೋಡಿ, ಎಕ್ಸ್ ಪ್ಲಸ್ 1/x ಈಕ್ವಲ್ಸ್ 4, ದ್ಯಾನ್ ಎಕ್ಸ್ ಕ್ಯೂಬ್ ಪ್ಲಸ್ 1/x³ ಇದಕ್ಕೆ ಯಾವ ರೀತಿ ಮಾಡ್ತಕ್ಕಂಥದ್ದು, ಡೈರೆಕ್ಟಾಗಿ ಮಾಡ್ತೀನಿ ನಾನು. ಎಕ್ಸ್ ಪ್ಲಸ್ 1/x ಈಕ್ವಲ್ಸ್ 4 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು x³ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಏನು ಮಾಡ್ತಾ ಹೋಗ್ಬೇಕಾಗುತ್ತೆ ಅಂದರೆ 4ನ ಕ್ಯೂಬ್ ಮಾಡ್ಕೊಳ್ಬೇಕು, ಕ್ಯೂಬ್. ಆ್ಯಂಡ್ ಇಲ್ಲಿ ಪ್ಲಸ್ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕು, ಇಲ್ಲಿ ಮೈನಸ್ ಮಾಡಬೇಕು. -3 × 4 ಇಲ್ಲೇನು ಕೊಟ್ಟಿರ್ತಾರೋ ಅದನ್ನು 3ರಿಂದ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ಸ್ಕ್ವೇರ್ ಅಂತ ಹೇಳಿದಾಗ ಸ್ಕ್ವೇರ್ಗೆ ಬೇರೆ ಬರುತ್ತೆ ನೋಡಿ. ಸ್ಕ್ವೇರ್ ಅಂತ ಹೇಳಿದಾಗ ಡೈರೆಕ್ಟಾಗಿ -2 ಮಾಡಿದ್ವಿ, ಆದರೆ ಇಲ್ಲಿ ಏನು ಮಾಡಬೇಕು, -3. ಓಕೆ, ನೋಡಿ ಇಲ್ಲಿ -2 ಮಾಡಿದ್ವಿ ಸ್ಕ್ವೇರ್ ಕೊಟ್ಟಾಗ. ಅದೇ ರೀತಿ ಇಲ್ಲಿ ಕ್ಯೂಬ್ ರೂಟ್ ಕೊಟ್ಟಾಗ -3 ಮಾಡ್ಕೋಬೇಕು. ಮತ್ತು ಜೊತೆಗೆ 4 ಏನು ಕೊಟ್ಟಿರ್ತಾರೋ ಇಲ್ಲಿ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ ಏನು ಕೊಟ್ಟಿರ್ತಾರೋ ಆ ವ್ಯಾಲ್ಯೂ ನಾವು ಮಲ್ಟಿಪ್ಲಿಕೇಶನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಏನಾಗುತ್ತೆ, 4
ಸೊ ನೋಡಿ ಇಲ್ಲಿ 4 ಇಂಟು 4 ಇಂಟು 4 ಮಾಡ್ಕೋಬೇಕಾ 3 ಸಾರಿ 4 ಇಂಟು 4 ಇಂಟು 4 ನೋಡಿ 4 4 16 16 4 64 ಮೈನಸ್ 4 3 12 ಆಯಿತು. ಸೊ ಅಲ್ಲಿಗೆ ಎಷ್ಟು ಬಂತು 52 ಬಂತು. ದಿಸ್ ಇಸ್ ದ ಆನ್ಸರ್. ಸೊ ಈಗ ನಿಮ್ಮ ಒಂದು ಪ್ರಕಾರ ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾ ನೋಡೋಣ. ಓಕೆ, ಫಾರ್ಮುಲಾವನ್ನು ನೋಡಿದಾಗ ಏನು ಬರುತ್ತೆ ಅಂತ ನೋಡ್ತಾ ಹೋದ ನೋಡಿ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಎಕ್ಸ್ ಕ್ಯೂಬನ್ನು ಕೊಟ್ಟಿರೋದ್ರೆ ನಾವು ಎಕ್ಸ್ ಪ್ಲಸ್ 1/x ಹೋಲ್ ಕ್ಯೂಬ್ ಫಾರ್ಮುಲಾ ಹಾಕೋಬೇಕು. ಹೌದಾ, ಹೋಲ್ ಕ್ಯೂಬ್. ಸೊ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಬಂದು ನಮಗೆ ಎಂದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ, ಇದು ಫಾರ್ಮುಲಾ ಬರುತ್ತೆ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಎ ಕ್ಯೂಬ್ ಅಂತ ಕೊಟ್ಟಿದ್ರೆ, ಸೊ ಅಲ್ಲಿಗೆ 1/x ಕ್ಯೂಬ್ ಆಯಿತು, ಸಾರಿ ಎಕ್ಸ್ ಕ್ಯೂಬ್ ಆಯಿತು, ಪ್ಲಸ್ 1/x ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಇಂಟು 1/x ಇಂಟು ಎಕ್ಸ್ ಪ್ಲಸ್ 1/x. ಹೌದಾ, ಸೊ ನೋಡಿ ಕ್ಯಾನ್ಸಲ್ ಆಯಿತು, ಎಕ್ಸು ಈಕ್ವಲ್ಸ್ x⁻³ ಪ್ಲಸ್ 1/x⁻³ ಆಯಿತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 3 ಇದೆ ನೋಡಿ, x ಪ್ಲಸ್ 1/x ಅಂದರೆ 4 ಅಂತ ಕೊಟ್ಟಿದ್ದಾರೆ ಅವರು. ಹೌದಾ, ಸೊ 4 ಕೊಟ್ಟಿದ್ದಾರೆ, ಸೊ ಹಾಗೆ ನಾವಿಲ್ಲಿ 4 ಅಂತ ತೊಗೊಳ್ಬೇಕು ನೋಡಿ. ಇವಾಗ ಇದನ್ನು ಈ ಕಡೆ ತಗೊಳ್ಳಿ, x ಪ್ಲಸ್ 1/x ಹೋಲ್ ಕ್ಯೂಬ್ ನೋಡಿ, ಇದು ಮೈನಸ್ ಈ ಕಡೆ ತಗೊಂಡಾಗ -3 ಇಂಟು 4. ಸೊ ನೋಡಿ ಇವಾಗ ಬಂತು ನೋಡಿ ನಿಮ್ಮ ಒಂದು ಫಾರ್ಮುಲಾ, x ಪ್ಲಸ್ 1/4 ಅಂದರೆ 4 ಕ್ಯೂಬಾ, ಮೈನಸ್ ನೋಡಿ ಇದು ಈ ಸ್ಟೆಪ್ಗೆ 3 ಇಂಟು 4. ಇವಾಗ ಏನಾಯ್ತದೆ, 4ನ 3 ಸರಿ ನಾವು ಮಲ್ಟಿಪ್ಲೈ ಮಾಡಿದಾಗ 64 ಬಂತು, -4 3 12 52 ಬಂತು. ಹೌದಲ್ವಾ. ಸೊ ಹೀಗಾಗಿ ನೀವೇನು ಮಾಡಬೇಕಾಗುತ್ತೆ, ಡೈರೆಕ್ಟಾಗಿ ಈ ಮೆಥಡ್ನ ನೀವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಎಕ್ಸ್ ಕ್ಯೂಬ್ ಪ್ಲಸ್ 1/x ಕ್ಯೂಬ್, ಇಟ್ ಮೀನ್ಸ್ ಕ್ಯೂಬ್ ರೂಟ್ಗೆ ಸಂಬಂಧಪಟ್ಟಂತೆ ಆಯಿತು. ಹಾಗಾದರೆ ನೆಕ್ಸ್ಟ್ ನಾವು ಪ್ರಾಬ್ಲಮ್ನ ಯಾವ ರೀತಿ ನೋಡೋಣ ಅಂತ ಹೇಳಿದರೆ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ 1/x ಕೊಟ್ಟಿದ್ರು, ಇಲ್ಲೂ ಅಷ್ಟೇ ಎಕ್ಸ್ ಪ್ಲಸ್ 1/x ಕೊಟ್ಟಿದ್ರು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಕ್ಸ್ ಮೈನಸ್ 1/x ಈಕ್ವಲ್ಸ್ 4 ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಈಗ ಎಕ್ಸ್ ಪ್ಲಸ್ 1/xಗೆ ನಾವು ಏನು ಮಾಡಬೇಕೀಗ, ಇಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನ ಸೇಮ್ ಸ್ಕ್ವೇರ್ ಮಾಡ್ಕೊಳ್ಳಿ, 4 ಸ್ಕ್ವೇರ್. ಬಟ್ ಇಲ್ಲಿ ಮೈನಸ್ ಕೊಟ್ಟಿದ್ರೆ ನಾವು ಇಲ್ಲಿ ಪ್ಲಸ್ ಹಾಕೋಬೇಕು, ಪ್ಲಸ್ 2 ಈಕ್ವಲ್ಸ್ 4 4 16 ಪ್ಲಸ್ 2 18. ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ನಿಮ್ಮ ಒಂದು ಪ್ರಕಾರ ಬರ್ತದೆ ನನಗೀಗ ಎ ಪ್ಲಸ್ ಬಿ ಏನು ಫಾರ್ಮುಲಾ ಇದೆಯೋ ಅದಕ್ಕೆ ಅಪ್ಲೈ ಮಾಡ್ತಾ ಹೋದರೆ ನಾವು ಎಕ್ಸ್ ಪ್ಲಸ್ ನೋಡಿ ಇದು ಮೈನಸ್ಗೆ ಸಂಬಂಧಪಟ್ಟಂಥದ್ದು, ಯಾಕಂದರೆ ಇಲ್ಲಿ ಮೈನಸ್ ಕೊಟ್ಟಿದ್ದಲ್ವ. ಸೊ ಹಾಗೆ ನಾವು ಎ ಮೈನಸ್ ಬಿ ಫಾರ್ಮುಲಾವನ್ನು ಹಾಕ್ಕೊಳ್ಳೋಣ. ಎ ಮೈನಸ್ ಬಿ ಅಂತ ಹೇಳಿದಾಗ ಎಕ್ಸ್ ಮೈನಸ್ 1/x ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 1/x. ಎಕ್ಸ್ ಕ್ಯಾನ್ಸಲ್ ಆಯಿತು, -2 ಉಳ್ಕೊತು. ಸೊ ಇದು ಈ ಕಡೆ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಎಕ್ಸ್ ಮೈನಸ್ 1/x ಹೋಲ್ ಸ್ಕ್ವೇರ್ ಪ್ಲಸ್ 2 ಆಗುತ್ತೆ, ಮೈನಸ್ಸು ಈ ಕಡೆ ಬಂದಾಗ ಪ್ಲಸ್ ಆಯಿತು. ಸೊ ಇವಾಗ ಏನಾಗುತ್ತೆ, ಎಕ್ಸ್ ಮೈನಸ್ 1/x ಅಂತ ಹೇಳಿದ್ರೆ ಅದು 4 ಅಂತ ಕೊಟ್ಟಿದ್ದಾರೆ, 4 ಸ್ಕ್ವೇರ್ ಪ್ಲಸ್ 2 ಇಸ್ ಈಕ್ವಲ್ ಟು 4 4 16 ಪ್ಲಸ್ 2 18. ದಿಸ್ ಇಸ್ ದ ವೇ. ಸೊ ಇದಿಷ್ಟೆಲ್ಲ ಮಾಡೋದು ನಾವು ಟೈಮ್ ವೇಸ್ಟ್ ಮಾಡೋ ಬದಲು ಶಾರ್ಟ್ಕಟಲ್ಲಿ ನಾವು ಏನು ಮಾಡ್ಬೋದು, ಈ ರೀತಿ ನಾವು ಬರ್ಕೊಳ್ಬಹುದಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಸೇಮ್ ಮೆಥಡ್ ಇದು ಅಷ್ಟೇ. ನಾವು ಫಸ್ಟ್ ಏನು ಮಾಡಿದ್ವಿ, ಎಕ್ಸ್ ಪ್ಲಸ್ ನೋಡಿ ಎಕ್ಸ್ ಪ್ಲಸ್ 1/x ಈಕ್ವಲ್ಸ್ 4 ಅಂತ ಕೊಟ್ಟಾಗ ಏನು ಮಾಡಿದ್ವಿ ನಾವು, x⁻3 ಇಲ್ಲಿ ಕ್ಯೂಬ್ ರೂಟ್ ಕೊಟ್ಟಿದ್ದಾರೆ, ಹಾಗಾಗಿ ಏನು ಮಾಡಿದ್ವಿ x⁻3 ಮೈನಸ್ 3 ಇಂಟು ಕೊಟ್ಟಿರ್ತಕ್ಕಂಥ ಸಂಖ್ಯೆಯಿಂದ ನಾವು ಮೈನಸನ್ನು ಮಾಡಿದ್ವಿ. ಹೌದಾ, ಬಟ್ ಇಲ್ಲೇ ಏನು ಮಾಡಬೇಕು, ಇಲ್ಲಿ ಮೈನಸ್ ಕೊಟ್ಟೋದನ್ನ ನಾವು ಇಲ್ಲಿ ಪ್ಲಸ್ ಹಾಕ್ಕೋಬೇಕು, ಅಷ್ಟೇ ಸಿಂಪಲ್ಲು. ಸೊ ನೋಡಿ 64 ಪ್ಲಸ್ 4 3 12 4 2 6 6 1 7 76. ದಿಸ್ ಇಸ್ ದ ಆನ್ಸರ್. ನೀವು ಬೇಕಾದರೆ ನೀವು ಇದು ಅಷ್ಟೇ ಫಾರ್ಮುಲಾ ಅಪ್ಲೈ ಮಾಡ್ತಾ ನೋಡಿ. ನೀವು ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕಂತ ಹೇಳಿದರೆ ನಾವು ಎಕ್ಸ್ ಮೈನಸ್ 1/x ಹೋಲ್ ಪವರ್ 3 ಈ ಫಾರ್ಮುಲಾವನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ ನಾವು. ಎಕ್ಸ್ ಪ್ಲಸ್ 1/x ಈಕ್ವಲ್ಸ್ 4 ದ್ಯಾನ್ x⁻4 ಪ್ಲಸ್ 1/x⁻4ನ ವ್ಯಾಲ್ಯೂ ಎಷ್ಟು? ಸೊ ನೋಡಿದ್ವಿ ಈಗ ಎಕ್ಸ್ ಸ್ಕ್ವೇರ್ ನೋಡಿದ್ರಿ, x⁻3 ನೋಡಿದ್ರಿ, ಅದಕ್ಕೆ ಫಾರ್ಮುಲಾ ಇದೆ. ಹೌದಾ,
ನೀವು ಅಪ್ಲೈ ಮಾಡಿದ್ರಿ ಯಾವುದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆ್ಯಂಡ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆ್ಯಂಡ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಆ್ಯಂಡ್ ಎ ಮೈನಸ್ ಬಿ ಹೋಲ್ ಕ್ಯೂಬ್. ಇದು ಕ್ಯೂಬ್ ರೂಟ್ ಬಂದು ಸ್ಕ್ವೇರ್ ರೂಟ್ ಬಂತು. ಬಟ್ ಇಲ್ಲಿ ಎಕ್ಸ್ ಪವರ್ 4 ಪವರ್ನ 4 ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡ್ತೀರಾ ನೀವು? ವಾಟ್ ಈಸ್ ದ ಮೆಥಡ್? ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೆಥಡನ್ನು ನೋಡ್ತಾ ಹೋದರೆ ಫಸ್ಟ್ಗೆ ನಾವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಹೋಲ್ ಪವರ್ಗೆ ನಾವು ನೋಡ್ತಾ ಹೋದಾಗ ನೋಡಿ, ಫಸ್ಟು ನೀವು ಈ ಮೆಥಡನ್ನು ತಗೊಳ್ಳಿ. ಯಾವುದು? ಇದನ್ನು ತಗೊಂಡಾಗ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x². ಇದಕ್ಕೆ ಏನು ಬರುತ್ತೆ? ಸ್ಕ್ವೇರ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಈಗ ನಾವೇನು ಮಾಡ್ತೀವಿ, ಇದನ್ನು 4ನ ಸ್ಕ್ವೇರ್ ಮಾಡ್ಕೊಳ್ತೀವಿ. ಇಲ್ಲಿ ಪ್ಲಸ್ ಕೊಟ್ಟರೋದನ್ನ ನಾವೇನು ಮಾಡ್ತೀವಿ, -2 ಅಂತ ಬರ್ಕೊಳ್ತೀವಿ. ಹೌದಾ? 4 4 16 ಆಯಿತು. 16 ಆಯಿತು. 16ರಲ್ಲಿ 2 ಹೋದರೆ 14 ಬಂತು. ಇದು 14 ಬಂದು x² ಪ್ಲಸ್ 1/x² ಫಾರ್ಮುಲಾ ಆಯಿತು. ಅದಕ್ಕೆ ಒಂದು ವ್ಯಾಲ್ಯೂ ಆಯಿತು 14. ಈಗ x ಪವರ್ 4 ಪ್ಲಸ್ 1/x4 ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ನೋಡಿ, ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋದರೆ ನಾವು ಸೇಮ್ ಇದು ಮೆಥಡ್ ಏನಿದೆಯೋ ಇದಕ್ಕೆ ನಾವು ಮಾಡ್ಕೋಬೇಕು. 14 ಕೊಟ್ಟಿದ್ದಾರಲ್ವಾ? ಸೊ ಈಗ 14ಕ್ಕೆ ಸ್ಕ್ವೇರನ್ನು ಮಾಡಿಕೊಂಡು ಮೈನಸ್, ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕ್ಕೊಂಡಿದ್ದೀನಿ, -2. ಸೊ 14 ಇಂಟು 14 ಎಷ್ಟು ಬರುತ್ತೆ? 256 ಬರುತ್ತೆ. -2 254. ದಿಸ್ ಇಸ್ ದ ಆನ್ಸರ್. ಸೊ 4ಕ್ಕೆ ನೀವು ಕೊಟ್ಟಾಗ ಏನು ಮಾಡ್ಕೋಬೋದು? ಎಕ್ಸ್ನ ನಾವು ಫಸ್ಟ್ ಸ್ಕ್ವೇರ್ ಮಾಡ್ಕೊಳ್ತೀವಿ. ಅದೇ ರೀತಿ x² 2 ಸರಿ ಸ್ಕ್ವೇರ್ ಮಾಡ್ಕೊಂಡ್ರೆ x ಪವರ್ 4 ಆಗುತ್ತೆ. ಹೌದಾ? x ಪವರ್ 4. ಸೊ ಈ ರೀತಿ ಈ ಮೆಥಡಲ್ಲಿ ನಾವು ಮಾಡಬೇಕು. ಫಸ್ಟು x² ಪ್ಲಸ್ 1/x² ಕಂಡಿಡ್ಕೋಬೇಕು. ಅದಾದ ನಂತರ ಇದನ್ನ ಎಕ್ಸ್ ವ್ಯಾಲ್ಯೂ ಅಂತ ತೊಗೊಳ್ಬೇಕು ನಾವು. ಈ ರೀತಿ ಏನು ಕೊಟ್ಟೋರೋ ಇದು ಈ ರೀತಿ ತೊಗೊಳ್ಬೇಕು. ಈ ರೀತಿ ತೊಗೊಂಡು ಇದನ್ನು ಕಂಡುಹಿಡಿಬೇಕು. ಸೊ ಫಸ್ಟು ಇದನ್ನು ತೊಗೊಂಡು ಇದನ್ನು ಕಂಡುಹಿಡಿಯೋದು, ಇದನ್ನು ತೊಗೊಂಡು ಇದನ್ನು ಕಂಡುಹಿಡಿಬೇಕು. 2 ಮೆಥಡಲ್ಲಿ 2 ಸ್ಟೆಪ್ಪಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಕ್ವಶನ್ಸ್ಗಳನ್ನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದರ ಜೊತೆಗೆ ನಾವು ನೋಡ್ತಾ ಹೋದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ವಿ x ಪ್ಲಸ್ 1/x ನೋಡಿದ್ವಿ. ಅದರ ಜೊತೆಗೆ ಈ ಕಡೆ ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಅಂತಂದರೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಈಗ x ಸ್ಕ್ವೇರ್ ಪ್ಲಸ್ 1/x² ಈಸ್ ಈಕ್ವಲ್ ಟು 14 ಇದೆ. ಹೌದಾ? ಹಾಗಾದರೆ x ಪ್ಲಸ್ 1/x ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು? ಸೊ ಈ ಒಂದು ಟ್ರಿಕ್, ಇಟ್ ಮೀನ್ಸ್ ಇದರ ಉಲ್ಟಾ. ಈಗ ಎಕ್ಸ್ನ ಕೊಟ್ಟು ಎಕ್ಸ್ ಪವರ್ನ ಕೇಳಿದ್ದಾರೆ. ಸೊ ಎಕ್ಸ್ ಪವರ್ನ ಕೊಟ್ಟು ಎಕ್ಸ್ನ ಕಂಡುಹಿಡಿಯೋದು ಯಾವ ರೀತಿ? ಆ ಒಂದು ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಒಂದು ವಿಡಿಯೋನ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ x ಪ್ಲಸ್ 1/x ಈಕ್ವಲ್ಸ್ 2 ಆದರೆ ದೆನ್ x ಪವರ್ 8 ಪ್ಲಸ್ 1/x/8 ಇದರ ಒಂದು ವ್ಯಾಲ್ಯೂನ ಕೇಳಿದ್ದಾರೆ. ಸೊ ನಾವು ಆಲ್ರೆಡಿ ಮಾಡಿದ್ವಿ. ಯಾವುದು? x² ಪ್ಲಸ್ 1/x² ಅಂದರೆ ಎಷ್ಟು ಬರುತ್ತೆ? ಮತ್ತು x ಪವರ್ 4 ಪ್ಲಸ್ 1/x/4 ಇದರ ವ್ಯಾಲ್ಯೂ ಎಷ್ಟು? ಇದು ಆಲ್ರೆಡಿ ನಾವು ಕಂಡುಹಿಡಿದು ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ನೀವು ಅದನ್ನು ನೋಡ್ಕೊಂಡು ಬಂದರೆ ಇದನ್ನು ಮಾಡ್ತಕ್ಕಂಥ ಈಸಿ ಆಗುತ್ತೆ. ಸೊ ಇದನ್ನು ನೋಡ್ತಾ ಹೋಗೋಣ. ನಮಗೆ ಗೊತ್ತಿದೆ ಏನಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ತಾ ಹೋದಾಗೆ x ಪವರ್ 8 ಪ್ಲಸ್ 1/x/8 ಇದರ ಒಂದು ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ ಜಸ್ಟ್ ಒಂದು 2-3 ಒಂದು ಇದರಲ್ಲಿ ನಾವು ನೋಡ್ತಾ ಹೋಗೋಣ. ಫಸ್ಟ್ಗೆ ನಮ್ಗೆ ಏನು ಬರುತ್ತೆ? ಇಲ್ಲಿ x² ಪ್ಲಸ್ 1/x² ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳಿದರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ನಾವು ಏನು ಇಲ್ಲಿ ತೊಗೊಂಡಿರ್ತೀವೋ ಇದನ್ನು ನಾವು ಸ್ಕ್ವೇರ್ ಮಾಡ್ಕೋಬೇಕು. ಹೌದಾ? ಸೊ x² ಪ್ಲಸ್ 1/x² ವ್ಯಾಲ್ಯೂ ಬಂದು ಏನಾಗುತ್ತೆ, ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸ್ಕ್ವೇರ್ ಮಾಡ್ಕೋಬೇಕು. ಸೊ ಅಲ್ಲಿಗೆ 2 ಸ್ಕ್ವೇರ್ ಆಯಿತು. ಅದಾದ ನಂತರ ಇಲ್ಲಿ ಏನಿದೆಯೋ ಇಲ್ಲಿ ಪ್ಲಸ್ ಕೊಟ್ಟಿರೋ ನಾವೇನು ಮಾಡಬೇಕು? ಇಲ್ಲಿ ಮೈನಸನ್ನು ಹಾಕ್ಕೊಳ್ಬೇಕು. -2 ಹಾಕ್ಕೊಳ್ಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ? 2 4 ಆಗುತ್ತೆ. 4ರಲ್ಲಿ 2 ಹೋದರೆ 2. ಇದು x² ಪ್ಲಸ್ 1/x² ವ್ಯಾಲ್ಯೂ ಆಯಿತು. ತದನಂತರ ನಾವೇನು ಮಾಡಬೇಕು? x ಪವರ್ 4 ಪ್ಲಸ್ 1/x/4 ಇದರ ಒಂದು ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ. ಸೊ ಇದನ್ನು ಅಷ್ಟೇ ಡೈರೆಕ್ಟಾಗಿ ಕಂಡುಹಿಡಿತಾ ಹೋಗೋಣ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಅಂತ. ಸೊ ಇದು ಅಷ್ಟೇ ಇಲ್ಲಿ ಕೊಟ್ಟಿದ್ದಾರಲ್ವಾ. ಸೊ x² ಪ್ಲಸ್ 1/x² ವ್ಯಾಲ್ಯೂ ಏನು? 2. ಸೊ ಇದನ್ನು ನಾವು ಸ್ಕ್ವೇರನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಕೊಟ್ಟರೆ ನಾವು ಇಲ್ಲಿ ಮೈನಸನ್ನು ಹಾಕ್ಕೊಳ್ಬೇಕಾಗುತ್ತೆ. -2ನ ಮಾಡಬೇಕಾಗುತ್ತೆ. ಅದಾದ ನಂತರ ಏನಾಯಿತು? ಸೇಮ್ 2 2s 4, 4ರಲ್ಲಿ 2 ಹೋದರೆ 2 ಉಳ್ಕೊಂತು. ಇದು x ಪವರ್ 4 ಪ್ಲಸ್ 1/x/4ನ ವ್ಯಾಲ್ಯೂ ಆಗುತ್ತೆ. ಓಕೆ. ಸೊ ಇದಾದ ನಂತರ ಏನಾಗುತ್ತೆ ನಮಗೆ ನೋಡಿ, ಇಲ್ಲಿ x ಪವರ್ 8 ಕೊಟ್ಟಿದ್ದಾರೆ. ಸೊ ಸೇಮ್ ಇದನ್ನು ಅಪ್ಲೈ ಮಾಡಿ x ಪವರ್ 8 ಪ್ಲಸ್ 1/x/8 ನೋಡಿ,
ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ನೀವು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರಿ ಹೌದಾ. ಸೊ ಎಕ್ಸ್ ಸ್ಕ್ವೇರ್ನ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರಿ, ಎಕ್ಸ್ ಪವರ್ 4 ಕಂಡುಹಿಡ್ಕೊಂಡ್ರಿ. ಈಗ ಎಕ್ಸ್ ಪವರ್ 8 ಅದೇ ಸೇಮ್ ರೇಂಜಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಎಕ್ಸ್ ಪವರ್ 4 ಪ್ಲಸ್ 1/x ಪವರ್ 4 ಏನಿದೆ ಇದನ್ನು ನಾವು ಎಕ್ಸ್ ಪ್ಲಸ್ 1/x ರೀತಿ ನಾವು ನೋಡಬೇಕಾಗುತ್ತೆ. ಸೊ ಅದು ಹಾಗಾದಾಗ ಏನಾಗುತ್ತೆ, ಇದರ ವ್ಯಾಲ್ಯೂ ಏನಂತ ಹೇಳಿದ್ರೆ 2 ಇದೆ ಹೌದಾ. ಸೊ 2 ಸ್ಕ್ವೇರ್ ಮೈನಸ್ 2 ಈಕ್ವಲ್ಸ್ 2. ಸೊ ಅಂದರೆ ಇದು ಎಕ್ಸ್ ಪ್ಲಸ್ 1/x ಈಕ್ವಲ್ಸ್ 2ನೇ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಈಕ್ವಲ್ಸ್ 2 ಅದು 2ನೇ ಆಗುತ್ತೆ. ಎಕ್ಸ್ ಪವರ್ 4 ತೊಗೊಂಡು 2ನೇ ಆಗುತ್ತೆ. ಎಕ್ಸ್ ಪವರ್ 8 ತೊಗೊಂಡು 2ನೇ ಆಗುತ್ತೆ. ಅದೇ ರೀತಿ ಎಕ್ಸ್ ಪವರ್ 16 ಪ್ಲಸ್ 1/x ಪವರ್ 16 ಇಟ್ ಮೀನ್ಸ್ ಇಲ್ಲಿ 2 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರ ವ್ಯಾಲ್ಯೂ ಸಹ ಅಷ್ಟೇ 2ನೇ ಆಗುತ್ತೆ. ಈ ರೀತಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಇದು ಇನ್ನೊಂದು ಮೆಥಡ್ ಅಂತ ನೋಡ್ತವ್ರೆ, ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀವಿ ಅಂತ ಹೇಳಿದರೆ ಯಾವ ರೀತಿ ಮಾಡೋದು ಅಂತಕ್ಕಂಥದ್ದು ಸಹ ನೋಡ್ತಾ ಹೋಗೋಣ. ಸೊ ನಮಗೆ ಇಲ್ಲಿ ಗೊತ್ತಾಗಿದೆ ಏನಂತ ಹೇಳಿದ್ರೆ ಎಕ್ಸ್ ಪವರ್ 4 ಪ್ಲಸ್ 1/x ಪವರ್ 4 ಈಕ್ವಲ್ಸ್ 2 ಬಂದಿದೆ ಹೌದಾ. ಸೊ ನೋಡಿ ಈಗ ಎಕ್ಸ್ ಪವರ್ 4 ಇದನ್ನು ಎ ಅಂತ ತಿಳ್ಕೊಳ್ಳಿ, ಇದನ್ನು ಬಿ ಅಂತ ತಿಳ್ಕೊಳ್ಳಿ. ಹಾಗಾದಾಗ ಎ ಪ್ಲಸ್ ಬಿ ಫಾರ್ಮುಲಾ ಬಂದಾಗ ನಮ್ಗೆ ಏನಾಗುತ್ತೆ, ಎಕ್ಸ್ ಪ್ಲಸ್ 4/x ಪವರ್ 4 ಹೋಲ್ ಸ್ಕ್ವೇರ್ನ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಎಕ್ಸ್ ಪವರ್ 4 ಹೋಲ್ ಸ್ಕ್ವೇರ್ ಆಯಿತು ಪ್ಲಸ್ 1/x ಪವರ್ 4 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಪವರ್ 4 ಇಂಟು 1/x ಪವರ್ 4 ಆಗುತ್ತೆ ಹೌದಾ. ಸೊ ಇದು ಕ್ಯಾನ್ಸಲ್ ಆಯಿತು. ಹಾಗಾದಾಗ ಏನಾಗುತ್ತೆ, 4 8 ಎಕ್ಸ್ ಪವರ್ 8 ಆಗುತ್ತೆ ಪ್ಲಸ್ 1/x ಪವರ್ 8 ಮೈನಸ್ 2 ಇದು ಈ ಕಡೆ ಬಂದಾಗ ಏನಾಗುತ್ತೆ ನಮಗೆ ಎಕ್ಸ್ ಪವರ್ 4 ಪ್ಲಸ್ 1/x ಪವರ್ 4 ಹೋಲ್ ಸ್ಕ್ವೇರ್ ಇದು ಈ ಕಡೆ ಬಂದಾಗ ಮೈನಸ್ 2 ಆಗುತ್ತೆ ಈಕ್ವಲ್ಸ್ ಉಳ್ಕೋತಾ. ಸೊ ನೋಡಿ ಇವಾಗ ಎಕ್ಸ್ ಪವರ್ 4 ಇದರ ವ್ಯಾಲ್ಯೂ ಎಷ್ಟು 2 ಇದೆ ಹೌದಲ್ವಾ. ಸೊ 2 ಸ್ಕ್ವೇರ್ ಆಯ್ತದೆ ಮೈನಸ್ 2 ಆಯಿತು. ಸೊ 2 4 ಆಯಿತು, 4 2 ಆದರೆ 2. ಸೊ ಫಾರ್ಮುಲಾ ಅಪ್ಲೈ ಮಾಡಿ ಮಾಡ್ತಕ್ಕಂಥದ್ದು. ಇಲ್ಲ ಡೈರೆಕ್ಟಾಗಿ ನಿಮಗೆ ಟೈಮ್ ವೇಸ್ಟ್ ಆಗಲ್ಲ, ನಾವು ಮಾಡ್ತೀವಿ ಅನ್ನೋದಾದರೆ ಈ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಈ ಡೈರೆಕ್ಟಾಗಿ 2 ಸ್ಕ್ವೇರ್ ಮೈನಸ್ 2 ಅಂತ ಮಾಡಬಹುದಾಗಿರುತ್ತೆ. ಓಕೆ, ಸೊ ಫಸ್ಟ್ಗೆ ನೀವು ಎಕ್ಸ್ ಪವರ್ 2ನ ಕಂಡುಹಿಡ್ಕೋಬೇಕು. ಅದಾದರೆ ನೆಕ್ಸ್ಟ್ ನೀವು ಎಕ್ಸ್ ಪವರ್ 8ಗೆ ಕಂಡುಹಿಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ನೋಡಿ ಕ್ವೆಶ್ಚನ್ ಹೀಗಿದೆ, ಎಕ್ಸ್ ಮೈನಸ್ 1/x ಈಕ್ವಲ್ಸ್ 3 ದೆನ್ ಎಕ್ಸ್ ಪವರ್ 4 ಪ್ಲಸ್ 1/x ಪವರ್ 4 ಅಂದರೆ ಎಕ್ಸ್ ಮೈನಸ್ 1/x ಈಕ್ವಲ್ಸ್ 3 ವ್ಯಾಲ್ಯೂನ ಕೊಟ್ಟಿದ್ದಾರೆ. ಎಕ್ಸ್ ಪವರ್ 4 ಪ್ಲಸ್ 1/x ಪವರ್ 4ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಅಷ್ಟೇ ನಮಗೆ ಫಾರ್ಮುಲಾ ಅಪ್ಲೈ ಮಾಡಿ ತಗೋಣ. ಫಸ್ಟ್ ನಾವೇನು ಕಂಡುಹಿಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ಕಂಡುಹಿಡಬೇಕಾಗುತ್ತೆ ಹೌದಾ. ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು, ನಾವು ಏನು ಕೊಟ್ಟಿರ್ತಾರೆ ಇದರ ವ್ಯಾಲ್ಯೂನ ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಕೊಟ್ಟರೆ ನಾವು ಮೈನಸ್ ಹಾಕೋಬೇಕು, ಮೈನಸ್ ಕೊಟ್ಟರೆ ಪ್ಲಸ್ ಹಾಕೋಬೇಕು ಹೌದಲ್ವಾ. ಸೊ ನೋಡಿ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ 3 ಕೊಟ್ಟಿದ್ದಾರೆ. ಸೊ 3ನ ಸ್ಕ್ವೇರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇದ್ಯಾವ ಚಿಹ್ನೆ ಕೊಟ್ಟಿದ್ದಾರೆ, ಮೈನಸ್ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಪ್ಲೇಸನ್ನು ಹಾಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೈನಸ್ ಈ 2ರನ್ನ ನಾವು ಮೈನಸನ್ನು ಮಾಡಬೇಕು, ಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲೇಸ್ ಕೊಟ್ಟರೆ ನಾವು ಮೈನಸ್ ಮಾಡಬೇಕು, ಮೈನಸ್ ಕೊಟ್ಟರೆ ಪ್ಲೇಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ 3 3 9 ಆಯಿತು, 9 ಪ್ಲಸ್ 2 11 ಆಯಿತು. ಇದೇನಾಗುತ್ತೆ, ಎಕ್ಸ್ ಪವರ್ 2 ಪ್ಲಸ್ 1/x ಪವರ್ 2ನ ಫಾರ್ಮುಲಾ ಅಪ್ಲೈ ಮಾಡಿದಾಗ ಇದು ನಮಗೆ ಕೊಟ್ಟಿರ್ತಕ್ಕಂಥ ಎಕ್ಸ್ ಪವರ್ 4 ಪ್ಲಸ್ 1/x ಪವರ್ 4 ಅಲ್ವಾ. ಸೊ ಇದು ಸೇಮ್ ಅದೇ ರೀತಿ ನಾವು ಮಾಡ್ತಾ ಹೋದರೆ ಎಕ್ಸ್ ಪವರ್ 4 ಪ್ಲಸ್ 1/x ಪವರ್ 4ಗೆ ನಾವು ಮಾಡ್ತಾ ಹೋದರೆ ಸೇಮ್ ಇದರ ವ್ಯಾಲ್ಯೂ ನಾವು ತೊಗೊಳ್ಬೇಕಾಗುತ್ತೆ. ಏನು ಕೊಟ್ಟಿದ್ದಾರೆ, 11 ಕೊಟ್ಟಿದ್ದಾರೆ ಹೌದಲ್ವಾ. 11 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಪ್ಲಸ್ ಇರೋದನ್ನ ನೋಡಿ, ಇಲ್ಲಿ ಪ್ಲಸ್ ಇರೋದನ್ನ ನಾವು ಇಲ್ಲಿ ಮೈನಸನ್ನು ಮಾಡ್ಕೋಬೇಕಾಗುತ್ತೆ, ಮೈನಸ್ 2. ಸೊ 11 121 ಆಯಿತು, ಮೈನಸ್ 2 ಮಾಡಿದ್ರೆ ನಮಗೆ 119 ಬರುತ್ತೆ. ದಿಸ್ ಈಸ್ ದ ಆನ್ಸರ್. ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ನೀವು. ಸೊ ಫಸ್ಟ್ ಮೆಥಡ್ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ಗೆ ನಾವು ಇದನ್ನು ಕನ್ಸಿಡರ್ ಮಾಡಬೇಕು ಚಿಹ್ನೆನ. ಅದಾದ ನಂತರ ಇದಕ್ಕೆ ನಾವೇನು ಕನ್ಸಿಡರ್ ಮಾಡಬೇಕಂದ್ರೆ ಈ ಒಂದು ವ್ಯಾಲ್ಯೂ ತೊಗೋತೀವಲ್ವ. ಸೊ 11 ತೊಗೊಳೋದ್ರಿಂದ ನಾವು ಇದರಲ್ಲಿ ಏನು ಚಿಹ್ನೆ ಇರುತ್ತೋ ಈ ಚಿಹ್ನೆನ ನೋಡ್ಕೊಂಡು ನಾವು ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಹಾಕೋಬೇಕು, ಪ್ಲಸ್ ಇದ್ದರೆ ಮೈನಸ್ ಹಾಕೋಬೇಕು. ಓಕೆ, ಸೊ ಇದೊಂದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ ಈ ಕ್ವಶನ್ ಯಾರೋ ಕೇಳಿದ್ರು, ಎಕ್ಸ್ ಪ್ಲಸ್ 1/x ಈಕ್ವಲ್ಸ್ 3 ದೆನ್ ಎಕ್ಸ್ ಪವರ್ 6 ಪ್ಲಸ್ 1/x ಪವರ್ 6ನ ವ್ಯಾಲ್ಯೂ ಎಷ್ಟು ಅಂತ ಹೌದಲ್ವಾ. ಇಲ್ಲಿ ತನಕ ನೋಡಿದ್ವಿ ಎಕ್ಸ್ ಸ್ಕ್ವೇರ್ ನೋಡಿದ್ವಿ, ಎಕ್ಸ್ ಪವರ್ 4 ನೋಡಿದ್ವಿ, ಎಕ್ಸ್ ಪವರ್ 8ನೂ ಸಹ ನೋಡಿದ್ವಿ. ಬಟ್ ಇಲ್ಲಿ ಎಕ್ಸ್ ಪವರ್ 6 ಕೊಟ್ಟಿದ್ದಾರೆ, ಯಾವ ರೀತಿ ಮಾಡೋದು ಅಂತಕ್ಕಂಥದ್ದು. ಸೊ ಫಸ್ಟ್ಗೆ ನಾವೇನು ಮಾಡಬೇಕಾಗುತ್ತೆ ನೋಡಿ, ಎಕ್ಸ್ ಪವರ್ 3ಗೆ ನಾವು ಮಾಡ್ತಾ ಹೋಗೋಣ.
ಓಕೆ. ಎಕ್ಸ್ ಪವರ್ 3ಗೆ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ ಇಲ್ಲಿ, ಅದಕ್ಕೆ ಬರ್ತಕ್ಕಂಥದ್ದು ನಮಗೆ ಎಕ್ಸ್ ಪವರ್ 3 ಪ್ಲಸ್ 1/x⁴ಗೆ ನಾವು ಏನು ಮಾಡ್ಕೋಬೇಕು, ಫಸ್ಟಿಗೆ ನಾವು ಮಾಡ್ಕೊಳ್ತಕ್ಕಂಥದ್ದು ಯಾವ ರೀತಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕ್ಯೂಬ್ ರೂಟ್ ಮಾಡ್ಕೋಬೇಕು. ಹೌದಾ, 3ಗೆ ಕ್ಯೂಬ್ ರೂಟ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಪ್ಲಸ್ ಕೊಟ್ಟರೆ ನಾವು ಮೈನಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಮೈನಸ್ ನೆಕ್ಸ್ಟ್ ಏನು ಮಾಡಬೇಕು, 3ರಿಂದ ಮತ್ತೆ ನಾವು ಮಲ್ಟಿಪ್ಲೈನ ಮಾಡಬೇಕಾಗುತ್ತೆ. ಅಂದರೆ ಇದು 3 ಬಂದು ನಮಗೆ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಕ್ಯೂಬಲ್ಲಿ ನಮಗೆ ಫಾರ್ಮುಲಾ ಬರುತ್ತೆ. ಹೌದಾ, ಎ ಕ್ಯೂಬ್ ಪ್ಲಸ್ ಬಿ ಎ ಕ್ಯೂಬ್ ಎಸ್ ಬಿ ಕ್ಯೂಬ್ ಪ್ಲಸ್ 3ab ಬರುತ್ತಲ್ವಾ. ಸೊ ಈ 3 ಇದಾಗುತ್ತೆ ಈ ಕಡೆ ತೊಗೊಂಡಾಗ. ಆ್ಯಂಡ್ ಇದು ಬಂದು ಇಲ್ಲಿ ಕೊಟ್ಟೋರಲ್ಲ ಆ ಒಂದು 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ ವಿಡಿಯೋ ನೋಡೋದು ನಿಮ್ಗೆ ನೀಟಾಗಿ ಇದು ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇದೇನಾಗುತ್ತೆ, 3 × 3 × 3 ನಾವು ಮಾಡ್ಕೊಂಡು ಹೋದರೆ 27 ಬರುತ್ತೆ. -3 3 9. ಸೊ ಇಲ್ಲೇನಾಯಿತು, 27ರಲ್ಲಿ 9 ಕಳೆದ್ರೆ 18 ಬರುತ್ತೆ. ಇದು ಬಂದು x³ + 1/x³ ಒಂದು ಉತ್ತರ, ಆನ್ಸರು. ಅದು ಇಲ್ಲಿ ಕೊಟ್ಟಿರ್ತಕ್ಕಂಥ x⁴ + 1/x⁴ 6 ಅಲ್ವಾ. ಸೊ 6 ಆಗಬೇಕಂದ್ರೆ ಏನು ಮಾಡಬೇಕು ನಾವು, ನೋಡಿ ಇದನ್ನು ಸ್ಕ್ವೇರ್ ಮಾಡಿಕೊಂಡ್ರೆ ನಮಗೆ 6 ಬರುತ್ತಾ. ನೋಡಿ x⁴ ಪ್ಲಸ್ 1/x⁴ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, x⁴ ಆಗುತ್ತೆ ಪ್ಲಸ್ 1/x⁴ ಆಗುತ್ತೆ ಪ್ಲಸ್ 2 × x⁴ ಇಂಟು 1/x⁴ ಅಂದರೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಸೊ x + 1/x⁴ ಏನಿದೆಯೋ ಇದು ಬಂತ ನಮಗೆ, ನೋಡಿ ಇಲ್ಲಿ ಬಂದಿದೆ. ಸೊ ಇವಾಗ ಏನಾಗುತ್ತೆ, ಈ +2 ಇರೋದು ಈ ಕಡೆ ತೊಗೊಂಡು -2 ಆಗುತ್ತೆ. ಸೊ x³ + 1/x³ ಹೋಲ್ ಸ್ಕ್ವೇರ್ ಪ್ಲಸ್ ಇರೋದು ಈ ಕಡೆ ಬಂದಾಗ -2 = x⁴ + 1/x⁴. ಸೊ ನಾವು ಇಷ್ಟೆಲ್ಲ ಮಾಡೋದ್ರ ಬದಲು ಡೈರೆಕ್ಟಾಗಿ ನಾವು ಇಲ್ಲಿ ಏನು ಮಾಡಬಹುದಾಗಿರುತ್ತೆ, x⁴ + 1/x⁴ಗೆ ನಾವು ಏನು ಮಾಡಬಹುದು, ಇಲ್ಲಿ ಹಾಕೊಂಡು ನಾವು ಸ್ಕ್ವೇರನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರಲ್ವ 18. ಸೊ ಈ 18 ನಾವು ಇಲ್ಲಿ ಸ್ಕ್ವೇರ್ ಮಾಡ್ಕೋತಾ ಇದ್ವಿ. ಹೌದಾ, ನೋಡಿ ಇಲ್ಲಿ ಸ್ಕ್ವೇರ್ ಮಾಡ್ಕೊಂಡ್ವಿ. ನೋಡಿ ನೀವು ಕ್ಯೂಬ್ ರೂಟ್ ಮಾಡಿಕೊಂಡ್ರೆ 3 3 9 ಆಗಿಬಿಡುತ್ತೆ. ಹಾಗಾಗಿ ಕ್ಯೂಬ್ ರೂಟ್ ಮಾಡಬಾರ್ದು, ಸ್ಕ್ವೇರ್ ಮಾಡ್ಕೋಬೇಕು. ಸ್ಕ್ವೇರ್ ಮಾಡ್ಕೊಂಡಾಗ ನಾವು ಏನು ಅಪ್ಲೈ ಮಾಡ್ತೀವಿ, ಸ್ಕ್ವೇರ್ ಮಾಡ್ಕೊಂಡಾಗ 2 ಸ್ಕ್ವೇರ್ ಮಾಡ್ಕೊಂಡು ಅಲ್ಲಿ ಏನು ಕೊಡ್ತಾರೆ ಸ್ಕ್ವೇರ್ ಮಾಡ್ಕೊಂಡು -2 ಮಾಡ್ತಾ ಇದ್ವಿ. ಹೌದಾ, ಸ್ಕ್ವೇರ್ಗೆ ಕ್ಯೂಬ್ ಇದ್ರೆ ಏನು ಮಾಡ್ತೀವಿ, ಕ್ಯೂಬ್ ರೂಟ್ ಮೈನಸ್ ಕೊಟ್ಟಿರ್ತಕ್ಕಂಥ ಆನ್ಸರ್ನ 3 ಮಲ್ಟಿಪ್ಲೈ ಮಾಡ್ತಿದ್ವಿ. ಸ್ಕ್ವೇರ್ ಅಂತ ಹೇಳಿದಾಗ ಕೊಟ್ಟಿರ್ತಕ್ಕಂಥ ಆನ್ಸರ್ಗೆ ಸ್ಕ್ವೇರ್ ಮಾಡ್ಕೊಂಡು -2 ನಾವು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಏನು ಮಾಡ್ಬೇಕು, ನಾವು ಸ್ಕ್ವೇರನ್ನು ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, 18 ನಾವು ಹೋಲ್ ಸ್ಕ್ವೇರ್ ಮಾಡ್ಕೊಂಡಾಗ ಹೋಲ್ ಸ್ಕ್ವೇರ್ -2. ಸೊ ಎಸ್ ಮೈನಸ್ ಬರಬೇಕು, ಯಾಕಂದರೆ ಇಲ್ಲಿ ಪ್ಲಸ್ ಇದೆ. ಸೊ ಹಾಗೆ ನಮಗೆ ಮೈನಸ್ ಬರಬೇಕು. ಇದನ್ನು ನಾವು ಇಲ್ಲಿಗೆ ಅಪ್ಲೈ ಮಾಡಬೇಕು. ಇದನ್ನು ಮಾಡುವಾಗ ಈ ಚಿಹ್ನೆಯನ್ನು ಅಪ್ಲೈ ಮಾಡಬೇಕಾಗುತ್ತೆ, ಇದ್ರ ಚಿಹ್ನೆ ಅಪ್ಲೈ ಮಾಡಬೇಕು. ಆ್ಯಂಡ್ ಈ ಸಮ್ ಮಾಡುವಾಗ ಇದ್ರ ಚಿಹ್ನೆ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ 18ನ ನಾವು 18 × 18 ಮಾಡ್ತಾ ಹೋದಾಗ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂತ ಹೇಳಿದ್ರೆ, 18 × 18 ಅಂತಂದರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, 18 × 18 ಮಾಡ್ತಾ ಹೋದಾಗ 324 ಬರುತ್ತೆ. -2 ಮಾಡ್ತಾ ಹೋದಾಗ 322 ಬರುತ್ತೆ. ಇದು ಆನ್ಸರ್ ಆಗುತ್ತೆ. ಯಾವುದದು, x⁴ + 1/x⁴ ವ್ಯಾಲ್ಯೂ ಬಂದು 322 ಆಗುತ್ತೆ. ಸೊ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ನಿಮಗೆ 6 ಅಂತ 6 ಬದಲು 9 ಕೊಟ್ಟರೆ ನೀವು ಇಲ್ಲಿ ಕ್ಯೂಬ್ ರೂಟ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 6 ಬದಲು 9 ಕೊಟ್ಟರೆ ನೀವು ಕ್ಯೂಬ್ ರೂಟಲ್ಲಿ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಅಷ್ಟೇ ಆನ್ಸರ್ ಬಂತ, x⁴ + 1/x⁴ ಅಂತ ತೊಗೊಂಡಾಗ 18 ಇದೆ. ಸೊ 18 ಹೋಲ್ ಸ್ಕ್ವೇರ್ -2 ಆನ್ಸರ್ ಬಂತು. 18 × 18 324 -2 322. ಸೊ ಫಾರ್ಮುಲಾ ಹಾಕೊಂಡಾದ್ರೂ ಮಾಡ್ಬೋದು, ಡೈರೆಕ್ಟ್ ಹೀಗಾದ್ರೂ ಮಾಡ್ಬೋದು. ನೀವು ಈ ರೀತಿ ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ 2 ಮೆಥಡಲ್ಲಿ ಆನ್ಸರ್ ಬಂದ್ಬಿಡುತ್ತೆ, 2 ಸ್ಟೆಪ್ಪಲ್ಲಿ ಆನ್ಸರ್ ಬಂದ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಎಸ್ ನೋಡಿ, ಈ ಪ್ರಶ್ನೆ ಹೀಗಿದೆ, x² + 1/x² = 23, ದೆನ್ x + 1/x. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಫಸ್ಟು x + 1/x ಅಥವಾ x - 1/x ವ್ಯಾಲ್ಯೂ ಕೊಟ್ಬಿಟ್ಟು ಇದನ್ನು ಕಂಡುಹಿಡೀರಿ ಅಂತ ಕೊಡ್ತಾಯಿದ್ರು. ಆದರೆ ಈಗ ಏನು ಮಾಡಿದ್ದಾರೆ, ಇದನ್ನು ಕೊಟ್ಟು ಇದನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಡೈರೆಕ್ಟಾಗಿ ಮಾಡೋದು ಅಂತ ಹೇಳಿದ್ರೆ, ಸೊ ನೋಡಿ ಇದನ್ನು ಮಾಡ್ತಿದ್ವಿ, ಏನು ಮಾಡ್ತಿದ್ವಿ, ಇದನ್ನು ಕೊಟ್ಟು ಅದನ್ನು ಮಾಡಿದ್ರೆ ಏನು ಮಾಡ್ತಿದ್ವಿ, ಕೊಟ್ಟಿರ್ತಕ್ಕಂಥದ್ದನ್ನ ಸ್ಕ್ವೇರನ್ನು ಮಾಡ್ಕೋತಿದ್ವಿ, ಅಥವಾ a² ಇಲ್ಲಿ ಪ್ಲೇಸ್ ಕೊಟ್ಟರೆ -2 ಈ ರೀತಿ ಮಾಡ್ತಿದ್ವಿ. ಹೌದಾ, ಈಗೇನು ಮಾಡಬೇಕು, x² + 1/x² = 23 ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ a² ಅಂತ ಏನು ಕೊಟ್ಟಿದ್ದಾರೋ ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ರೂಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಕೊಟ್ಟಿರ್ತಕ್ಕಂಥ ಆನ್ಸರ್ನ ರೂಟ್ ಮಾಡಿಕೊಂಡು
-2 ಕೊಟ್ಟಿದ್ರೆ ನಮಗೆ +2 ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಈಗ. ಸೊ ಇಲ್ಲಿ ಕೊಟ್ಟಿದ್ದಾರಲ್ವಾ, ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಾವು √23 ಇಲ್ಲಿ ಪ್ಲಸ್ ಕೊಟ್ಟು ನೀವು ಪ್ಲಸ್ಸೇ ಹಾಕೋಬೇಕು, +2. ಓಕೆ, ಸೊ ಈ ರೀತಿ. ಅದಕ್ಕೂ ಮೊದಲೇ ಇದನ್ನು ಫಾರ್ಮುಲಾ ಹಾಕೊಂಡು ಅಪ್ಲೈ ಮಾಡಿಬಿಟ್ಟು ಒಂದ್ಸರಿ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಈ ರೀತಿ ಮಾಡಿಸಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ಆ ಸ್ಟೆಪ್ ಮಾಡ್ತಾ ಹೋಗೋಣ, ಅದಾದ ನಂತರ ಈ ಸ್ಟೆಪ್ ಮಾಡೋಣ. ಕೊಟ್ಟಿರೋದೇನು ಇವಾಗ x² + 1/x² ಅಲ್ವಾ. ಸೊ ಆಗ ನಾವು ಏನು ಮಾಡಬೇಕು, x + 1/x² ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ಇಟ್ ಮೀನ್ಸ್ a + b² ಫಾರ್ಮುಲಾ. ಹಾಗಾದಾಗ x² + 1/x² + 2 × x × 1/x ಆಗುತ್ತೆ, ಹೌದಾ. ಸೊ ಇವಾಗ ಏನಾಯ್ತದೆ ನೋಡಿ, ಇದು x² + 1/x²ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ 23 ಕೊಟ್ಟಿದ್ದಾರೆ, +2 ಆಯಿತು. ಈ x ಕ್ಯಾನ್ಸಲ್ ಆಗುತ್ತೆ ನೋಡಿ. ಇದು ಸ್ಕ್ವೇರ್ ಕೊಟ್ಟಿದ್ದಾರೆ, ಇದು ಏನಾಗುತ್ತೆ ಇಲ್ಲಿ ರೂಟ್ ಬರುತ್ತೆ, √25. ಸೊ ಆನ್ಸರ್ 5 ಬಂತು. ಈ ರೀತಿ ನಾವು ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಮಾಡ್ತಕ್ಕಂಥದ್ದು ಯಾವ ರೀತಿ ಹೇಳ್ತಲ್ವಾ. ಸೊ ಇದನ್ನ ನಾವು ಏನು ಮಾಡಬಹುದು ಅಂತ, ಸೊ ರೂಟನ್ನು ಹಾಕ್ಕೊಂಡು ಕೊಟ್ಟಿರ್ತಕ್ಕಂಥ ಆನ್ಸರ್ನ ತೊಗೊಂಡು, ಆಯಿತಾ. ಇಲ್ಲಿ ಪ್ಲಸ್ ಕೊಟ್ಟರೆ ನಾವು ಪ್ಲಸ್ಸೇ ಹಾಕ್ಕೋಬೇಕು, +2. ಇಲ್ಲ ಮೈನಸ್ ಕೊಟ್ಟರೆ ನಾವು -2 ಹಾಕ್ಕೊಳ್ಬೇಕಾಗುತ್ತೆ. √25 = 5. ಸೊ ಈ ಸ್ಟೆಪ್ಪೆಲ್ಲ ಹಾಕ್ಕೊಳ್ಳೋಂಗಿಲ್ಲ, ಡೈರೆಕ್ಟಾಗಿ ರೂಟನ್ನು ಹಾಕ್ಕೊಂಡು ಅದರೊಳಗಡೆ ಕೊಟ್ಟಿರ್ತಕ್ಕಂಥ ಆನ್ಸರ್ನ ಹಾಕ್ಕೊಂಡು ಇಲ್ಲಿ ಪ್ಲಸ್ ಕೊಟ್ಟರೆ +2 ಹಾಕ್ಕೊಳ್ಳಿ, ಮೈನಸ್ ಕೊಟ್ಟರೆ -2 ಹಾಕ್ಕೊಳ್ಳಿ, ಅಷ್ಟೇ ಆನ್ಸರು. ಅಲ್ಲಿಗೆ 5 ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮತ್ತೊಂದು ಪ್ರಶ್ನೆ ಅದೇ ರೀತಿ ನೋಡ್ತಾ ಹೋಗೋಣ. ನೋಡಿ ಕೊಟ್ಟಿದ್ದಾರೆ, ನೋಡಿ ಇಲ್ಲಿ -1 ಕೊಟ್ಟಿದ್ದಾರೆ, ಲಾಸ್ಟ್ ಒಂದು ಕ್ವಶನ್ ಪ್ಲಸ್ ಕೊಟ್ಟಿದ್ರು, ಇದು ಮೈನಸನ್ನು ಕೊಟ್ಟಿದ್ದಾರೆ. ಸೊ ಸೇಮ್ ಅಪ್ಲೈ ಮಾಡಿ, ರೂಟನ್ನು ಹಾಕ್ಕೊಳ್ಳಿ. ಫಸ್ಟ್ಗೆ √38, ಇಲ್ಲಿ ಮೈನಸ್ ಕೊಟ್ಟಂದ್ರೆ -2 ಹಾಕ್ಕೊಳ್ಳಿ, ಈಕ್ವಲ್ಸ್ √36 = 6. ದಿಸ್ ಇಸ್ ದ ಆನ್ಸರ್. ಇಷ್ಟು ಈಸಿ.